ಹಾ ಹಾಕಿದ್ರಿ ಅಲ್ಲ. ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಹಲ್ಲೆಲೂಯ. ಕಣ್ಣು ಕಾಣಲಿಲ್ಲ ಕೆಲವರಿಗೆ, ಕಿವಿ ಕೇಳಲಿಲ್ಲ, ಹೃದಯ ವರ್ಣಿಸಿಲ್ಲ ಅದು ಕೆಲವರಿಗೆ. ಆದರೆ ನಾವು ವಿಶ್ವಾಸಿಗಳಿಗೂ ಅದನ್ನು ಕೇಳುವಂತೆ, ಅದನ್ನು ನೋಡುವಂತೆ, ಅದನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಪರಿಶುದ್ಧ ಆತ್ಮನು ಸಹಾಯ ಮಾಡಿದ್ದಾರೆ. ಕರಗಳ ತಟ್ಟಿ ದೇವರ ನಾಮ ಮಹಿಮೆ ಪಡಿಸಿ. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಜನರಿಗೆ, ನೀವು ಯೇಸುವನ್ನು ಶಿಲುಬೆಗೆ ಹಾಕಿ ಕೊಂದಿರಲ್ಲ, ಯೇಸುವನ್ನು ಶಿಲುಬೆಗೆ ಹಾಕಿ ಕೊಂದಿದ್ರಲ್ಲ, ಆ ಯೇಸು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೀವು ಕಣ್ಣಿದ್ರೇನು ಕಂಡಿಲ್ಲ, ಕಿವಿ ಇದ್ರೇನು ಕೇಳಿಲ್ಲ, ನಿಮ್ಮ ಹೃದಯ ಇದ್ರೇನು ವರ್ಣಿಸಿಲ್ಲ, ಅದು ಅವರಿಗೆ. ಆದ್ರೆ ನಮಗೆ ಕಣ್ಣೈತೆ, ನಾವು ದೇವರು ಮಾಡಿದ ಕಾರ್ಯಗಳನ್ನು, ದೇವರು ಮಾಡ್ತಾ ಇರುವ ಅದ್ಭುತಗಳನ್ನು ಇನ್ನ ಕಾಣ್ತಾ ಇದ್ದೇವೆ. ನಮಗೆ ಕಿವಿ ಇದೆ, ದೇವರು ಮಾಡ್ತಾ ಇರುವಂತ ಅದ್ಭುತ ಕಾರ್ಯಗಳನ್ನು ನಾವು ಅನೇಕ ಯೂಟ್ಯೂಬ್ಗಳಿಂದ, ಫೋನ್ ಮೂಲಕದಿಂದ ನಾವು ಏನ್ ಮಾಡ್ತಾ ಇದ್ದೇವೆ, ಒಬ್ಬರಿಂದ ಒಬ್ಬರು ಕೇಳ್ಕೊಳ್ತಾ ಇದ್ದೇವೆ. ಅದನ್ನು ನಾವು ಹೃದಯದಲ್ಲಿ ವರ್ಣಿಸ್ತಾ ಇದ್ದೇವೆ. ಆಮೇನ್ ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯ ಹಲ್ಲೆಲೂಯ. ದೇವರು ತಂದೆ ತಾಯಿಗಳು ಮಾಡಿದ ತಪ್ಪುಗಳನ್ನು ಮಕ್ಕಳ ಮೇಲೆ 3-4 ತಲೆವರೆಗೂ ಅದು ಶಾಪವಾಗಿ ಮಾರ್ಪಡುತ್ತೆ ಅಂತ ದೇವರು ಹೇಳಿದ್ರ ಇಲ್ವಾ? ಎಲ್ಲಿ ಹೇಳಿದ್ರು? ವಿಮೋಚನೆ ಕಾಂಡ ಪುಸ್ತಕ ಅದರಲ್ಲಿ ಹೇಳಿದ್ರು. ಸರಿ, ಒಂದು ನಿಮಿಷ, ನಾವು ಪ್ರಸಂಗಕ್ಕೆ ಹೋಗಕ್ಕೆ ಮುಂಚೆ 23 ಅಲ್ವಾ, ಬುಧವಾರ ಅದು ಪ್ರೇಯರ್ ಹಂಗೆ ಕಂಟಿನ್ಯೂ ಮಾಡೋಣ. ನಿಮ್ಮ ಮನೆಯಲ್ಲಿ ಬುಧವಾರ, ಅವ್ರ ಮನೆಯಲ್ಲಿ ಬುಧವಾರ 1 ಅವರ್ ಪ್ರಾರ್ಥನೆ ಕೂಟ ಇರುತ್ತೆ. ಕೂಡಿ ಬನ್ನಿ, ಪ್ರಾರ್ಥನೆ ಮಾಡೋಣ. ಹೊಸ ಜನರಿಗಾಗಿ ನಾವು ಪ್ರಾರ್ಥಿಸೋಣ. ಶುಕ್ರವಾರ ಇಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇರುತ್ತೆ. ಒಂದು ವೇಳೆ ನಾನು ಕೆಲ್ಸಕ್ಕೆ ಏನಾದರೂ ಎಮರ್ಜೆನ್ಸಿ ಹೋಗಿದ್ರೆ ಪಾಸ್ಟರ್ ಅಮ್ಮ, ಇವಾಂಜಲಿ ಸಿಸ್ಟರ್, ನಲ್ಲಿನಿ ಸಿಸ್ಟರ್, ಫಾತಿಮಮ್ಮ ಇವರೆಲ್ಲ ಇರ್ತಾರೆ. ಕೆಲ್ಸಕ್ಕೆ ಹೋಗ್ದಿರಾ ಮನೆಯಲ್ಲಿ ಸುಮ್ಮನೆ ಮಲಗಿದ್ರೆ ಅಂಥವ್ರು ಎದ್ದು ಬಂದು ಇಲ್ಲಿ ಕುತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಸಭೆಗಾಗಿ ಪ್ರಾರ್ಥನೆ ಮಾಡಿ, ಭಾರಪಟ್ಟು ಸಭೆಗಾಗಿ ಪ್ರಾರ್ಥನೆ ಮಾಡಿ. ಬನ್ರಿ, ಕೂಡ್ರಿ. ಕೆಲ್ಸಕ್ಕೆ ಹೋಗ್ದಿರಾ ಇರೋವರು ಉಪವಾಸ ಪ್ರಾರ್ಥನೆ ಕೂಟದಲ್ಲಿ ಕೂಡಿ ದೇವರ ನಾಮ ಮಹಿಮೆ ಪಡಿಸಿ, ನಮ್ಮ ಕೊರತೆಗಳಿಗಾಗಿ, ಅಗತ್ಯಗಳಿಗಾಗಿ, ನಮ್ಮ ಬಲಹೀನತೆಗಾಗಿ, ರೋಗಗಳಿಗಾಗಿ ನಾವೇನ್ ಮಾಡಬೇಕು? ಪ್ರಾರ್ಥಿಸಬೇಕು. ಉಪವಾಸದ ಪ್ರಾರ್ಥನೆ ಅದು ಬಹು ಬಲವುಳ್ಳದಾಗಿದೆ. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯ. ನಿನೆವೆ ಅಂತ ಒಂದು ದೇಶ ಇತ್ತು. ಅದು ತುಂಬಾ ದೊಡ್ಡ ದೇಶವಾಗಿತ್ತು. ಆ ದೇಶದಲ್ಲಿ ಅನೇಕರು ಏನ್ ಮಾಡ್ತಾ ಇದ್ರು? ತುಂಬಾ ಪಾಪ, ಅಕ್ರಮ, ಅನ್ಯಾಯ ಮಾಡುವಂತ ಜನರಾಗಿದ್ರು. ಅದರಿಂದ ದೇವರು ಆ ದೇಶವನ್ನು ಅಳಿಸಬೇಕಂತ ಒಂದು ಯೋಚನೆ ಮಾಡ್ತಾರೆ. ಮತ್ತೆ ದೇವರು ಆ ದೇಶದ ಮೇಲೆ ಇರುವಂತ ಜನರ ಮೇಲೆ ಪ್ರೀತಿಯನ್ನಿಟ್ಟು ಯೋನ ಅಂತ ಒಬ್ಬ ಮನುಷ್ಯನನ್ನು ಅಲ್ಲಿಗೆ ಕಳಿಸ್ತಾರೆ. ಅವರು ಹೋಗಿ ಅಲ್ಲಿ ಮಾತಾಡುವಾಗ 40 ದಿನ ಉಪವಾಸದಲ್ಲಿ ಬಿದ್ದಿರ್ತಾರೆ. ಆ ದೇಶದ ರಾಜ ಕೂಡ ಏನ್ ಮಾಡಿರ್ತಾನೆ, ಕೋಟೆಯನ್ನು ಬಿಟ್ಟು ಬೀದಿಯಲ್ಲಿ ಬಂದು ಗೋಣಿ ತಟ್ಟನ್ನು ಉಟ್ಟುಕೊಂಡು, ಗೋಣಿ ಚೀಲವನ್ನು ಹಾಕೊಂಡು ಬೂದಿಯಲ್ಲಿ ಕುತ್ಕೊಂಡು, ಆ ದಿನದಲ್ಲೇ ನಾವು ನೋಡುವಾಗ ಹಸು, ದನ, ಕುರಿ ಕೂಡ ಊಟನೇ ಇಲ್ಲ ಅಂತ, ಎಲ್ಲ ಫಾಸ್ಟಿಂಗ್. ಹಲ್ಲೆಲೂಯ. ಆ ಫಾಸ್ಟಿಂಗ್ ಪ್ರಾರ್ಥನೆ ಮಾಡುವಾಗ ಅವರಿಗೆ ಬರುವಂತ ಕೇಳಿಂದ ಅವರೆಲ್ಲ ತಪ್ಪಿಸಿಕೊಂಡ್ರು ಅಂತ ನಾವು ನೋಡ್ತೇವೆ. ಆಮೇನ್. ಅವರೆಲ್ಲ ಆಶೀರ್ವದಿಸಲ್ಪಟ್ರು. ಆಮೇನ್. ಆದ್ರಿಂದ ಉಪವಾಸ ಪ್ರಾರ್ಥನೆ ಎನ್ನುವುದು ವಿಶೇಷ ಬಲವಾಗಿದೆ. ಯಾಕಂದ್ರೆ ನಾವುಗಳು ಬಂದು ಇನ್ನ ನಾವು ಬಲ ಹೊಂದಿಲ್ಲ. ನಾವು ಆತ್ಮೀಯ ಜೀವಿತದಲ್ಲಿ ನಾವೇನಾಗಿಲ್ಲ, ಇನ್ನ ಶಕ್ತಿ ಹೊಂದಿಕೊಂಡಿಲ್ಲ. ನಾವು ಆತ್ಮೀಯ ಜೀವಿತದಲ್ಲಿ ಯಾವಾಗ ಹೆಚ್ಚಾಗಿ ಶಕ್ತಿ ಹೊಂದಿಕೊಳ್ತೀವೋ ಆವತ್ತು ನಮಗೆ ಫಾಸ್ಟಿಂಗೇ ಬೇಕಾಗಿಲ್ಲ. ಹಲ್ಲೆಲೂಯ. ಹಾಗಾದ್ರೆ ನಮ್ಮಲ್ಲಿ ಪೂರ್ಣ ನಂಬಿಕೆ, ಪೂರ್ಣ ವಿಶ್ವಾಸ ಬಂದ್ಬಿಡ್ತದೆ. ನಾವು ಹಾಲು ಕುಡಿಯುವವರು ಆಗಿರಲ್ಲ. ಆ ಟೈಮಲ್ಲಿ ನಲ್ಲಿ ಎಲುಬು ತಿನ್ನುವವರ, ಗಟ್ಟಿಯಾದ ಆಹಾರವನ್ನು ತಿನ್ನುವವರಾಗಿರುತ್ತೇವೆ. ಆ ಸಮಯದಲ್ಲಿ ಏನೇ ಬಂದ್ರೇನು ಪ್ರಾರ್ಥನೆಯಿಂದ ಎದುರಿಸಕ್ಕೆ ಶಕ್ತರಾಗ್ಬಿಡ್ತೇವೆ ಆ ಟೈಮಲ್ಲಿ. ಆದ್ರಿಂದ ಅದೆಲ್ಲ ಪೂರ್ಣ ಆತ್ಮೀಯ ಜೀವಿತದಲ್ಲಿ ನಾವು ಬೆಳೆದು ಬರಬೇಕಾದ್ರೆ ನಾವು ಉಪವಾಸ ಪ್ರಾರ್ಥನೆ ಮಾಡಲೇಬೇಕು. ನಾವು
ಮಾಡಲೇಬೇಕು. ಅದರಲ್ಲಿ ಖಂಡಿತ ನಾವು ಫಲ ಹೊಂದಿಕೊಳ್ಳುತ್ತೇವೆ, ನಮ್ಮ ಅಗತ್ಯಗಳೆಲ್ಲ ಸಂಧಿಸಲ್ಪಡುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ಶುಕ್ರವಾರ ಅದರಲ್ಲಿ ಕೂಡ್ಕೊಳ್ಳಿ, ದೇವರ ನಾಮ ಮಹಿಮೆ ಪಡಿಸ್ಕೊಳ್ಳಿ. 21 ಬರುತ್ತೆ, ಬರೋ ತಿಂಗಳು ಏನು ಡೇಟು? 1ನೇ ತಾರೀಕು ಯಾವಾಗ ಬರುತ್ತೆ? ಬುಧವಾರ. ಸರಿ ಇರಲಿ, ಮಂಗಳವಾರ ಬುಧವಾರ. ಸ್ತೋತ್ರ ದೇವರೇ, ಸ್ತೋತ್ರ ಅಪ್ಪ, ಹಲ್ಲೆಲೂಯಾ. ಅಪ್ಪ, ಈ ಸಭೆಯನ್ನು ಕಟ್ಟಿ ಕಾಯಲಿಕ್ಕೆ ದೇವರ ಪರಿಶುದ್ಧ ಆತ್ಮನೇ ಬೆಂಕಿಯಾಗಿ ಕರ್ತನೆ ನನ್ನ ಹೃದಯದಲ್ಲಿ ಒಳಿ ಸ್ವಾಮಿ. ಕರ್ತನೆ ಸ್ತೋತ್ರ ಅಪ್ಪ, ವಾಕ್ಯಗಳು ಇಬ್ಬಾನಿ ಕತ್ತಿ ಹಾಗೆ ಇರುತ್ತೆ, ಅದು ಎಂಥ ಹೃದಯಗಳನ್ನು ಕರ್ತನೆ ಸೀಳುತ್ತೆ ಅಂತ ವಾಕ್ಯ ಹೇಳುತ್ತೆ. ವಾಕ್ಯ ಎನ್ನುವುದು ಚಮಟಿ ಆಗಿದೆ ಅಂತ ಹೇಳಿದೆಲ್ಲ ಸ್ವಾಮಿ. ಕರ್ತನೆ ಅದು ಯಾವ ತರ ಇರುವಂತ ಅಪ ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವಂತ ವಾಕ್ಯದ ಚಮಟಿ ಅಂತ ಹೇಳಲ್ಪಟ್ಟಿದೆಲ್ಲ ಕರ್ತನೆ. ಆ ವಾಕ್ಯದಲ್ಲೇ ಜೀವ ಇದೆ. ಆ ವಾಕ್ಯ ಕಾಲಿಗೆ ದೀಪ ಅಂತ ವಾಕ್ಯ ಹೇಳುತ್ತಲ್ಲ ಸ್ವಾಮಿ, ದಾರಿಗೆ ಬೆಳಕು ಅಂತ ಹೇಳುತ್ತಲ್ಲ ಸ್ವಾಮಿ. ಈ ಸಮಯದಲ್ಲಿ ವಾಕ್ಯವಾದ ದೇವರೇ, ಪರಿಶುದ್ಧ ಆತ್ಮನ ಸಹಾಯದಿಂದ ಅಪ್ಪ ನಮ್ಮೊಟ್ಟಿಗೆ ಮಾತಾಡು, ಸಭೆಗೆ ಮಾತಾಡು, ನಮಗೆ ಮಾತಾಡು ಅಪ್ಪ. ನಾವು ಯಾವ ರೀತಿ ಜೀವಿಸಬೇಕು, ನಿನ್ನ ವಾಕ್ಯ ನಮಗೆ ಏನು ಹೇಳುತ್ತೆ, ವಾಕ್ಯದಲ್ಲಿ ನಮಗೆ ಏನು ಸಿಕ್ಕುತ್ತೆ, ವಾಕ್ಯ ನಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತೆ, ವಾಕ್ಯದಿಂದ ಹೇಗೆ ಬಿಡುಗಡೆ ಅಂತ ಪ್ರತಿಯೊಂದು ವಿಷಯವನ್ನು ಪರಿಶುದ್ಧ ಆತ್ಮನೇ ನೀನು ನಮಗೆ ಸಹಾಯ ಮಾಡಿ ಮಾತಾಡುವಂತ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್, ಹಲ್ಲೆಲೂಯಾ.